Hello everyone. Welcome to Sanmargaha classes. 26th question of A Day in the Ashram. ಸೊ ಅ ಡೇ ಇನ್ ದ ಆಶ್ರಮ್ ಅಲ್ಲಿ ಬಂದಂತಹ 26ನೇ ಪ್ರಶ್ನೆಯನ್ನ ನೋಡೋಣ. ವಾಟ್ ಈಸ್ ದ ಡೈಲಿ ರುಟೀನ್ ಆಫ್ ದ ಆಶ್ರಮ್ ಸ್ಟೂಡೆಂಟ್ಸ್? ಸೊ ಆಶ್ರಮದಲ್ಲಿ ಕಲಿತಾ ಇದ್ದಂತಹ ಮಕ್ಕಳ ಸ್ಟೂಡೆಂಟ್ಸ್ ಅಂತಂದ್ರೆ ವಿದ್ಯಾರ್ಥಿಗಳ ಒಂದು ದಿನನಿತ್ಯ ದಿನಚರಿ ಹೇಗಿತ್ತು ಅಂತ ಕೇಳಿದ್ದಾರೆ ಮಕ್ಕಳೇ. ಡೈಲಿ ರುಟೀನ್ ಅಂತಂದ್ರೇನು? ದಿನಚರಿ ಅಂತ ಹೇಳ್ಬೋದು. ಓಕೆನಾ? ಸೊ ಅವರು ಹೇಗೆ ತಮ್ಮ ದಿನವನ್ನ ಕಳಿತಾ ಇದ್ರು? ಸೊ their routine included meditation, yoga, studies, and physical work are the daily routine of ಶಾಂತಿನಿಕೇತನ್ ಸ್ಟೂಡೆಂಟ್ಸ್. ಸೊ ಅವರಲ್ಲಿ ಒಂದು ಆಧ್ಯಾತ್ಮ ಮೆಡಿಟೇಷನ್, ಯೋಗ ಮತ್ತೆ ಅವರ ಒಂದು ಅಭ್ಯಾಸ ಸ್ಟಡಿ ಅಧ್ಯಯನ ಅಂಡ್ ಫಿಸಿಕಲ್ ವರ್ಕ್ ದೈಹಿಕ ಚಟುವಟಿಕೆಗಳು ಇವುಗಳನ್ನೊಳಗೊಂಡ ಅಂತ ಒಂದು ದಿನಚರಿಯನ್ನ ಶಾಂತಿನಿಕೇತನದಲ್ಲಿ ಪಾಲಿಸ್ತಾ ಇದ್ರು. ಓಕೆನಾ? ಸೊ ಇಲ್ಲಿ ಶಾಂತಿನಿಕೇತನ್ ಡಸ್ ನಾಟ್ ಓನ್ಲಿ ಇಕ್ವಿಪ್ ದ ಸ್ಟೂಡೆಂಟ್ಸ್ ಫಾರ್ ದ ಸ್ಟಡಿ, ಸೊ ಇಟ್ ಪ್ರಿಪೇರ್ಡ್ ದ ಸ್ಟೂಡೆಂಟ್ ಫಾರ್ ದ ಲೈಫ್ ಸ್ಕಿಲ್ಸ್ ಅಂಡ್ ವ್ಯಾಲ್ಯೂಸ್. ಅಂದ್ರೆ ಜೀವನ ಕಲೆಗಳು ಮತ್ತು ಮಹತ್ವವನ್ನ ತಿಳಿಸಿಕೊಡೋದಿಕ್ಕೋಸ್ಕರ ಇದ್ದಂತಹ ಸ್ಕೂಲ್ ಇದು. ಯಾವುದು ಮಕ್ಕಳೇ? ಶಾಂತಿನಿಕೇತನ. ಸೊ ಶಾಂತಿನಿಕೇತನದಲ್ಲಿ ಮಕ್ಕಳು ಆಧ್ಯಾತ್ಮವನ್ನ ಫಾಲೋ ಮಾಡ್ತಾ ಇದ್ರು. ಧ್ಯಾನ, ಮೆಡಿಟೇಷನ್ ಅಂತಂದ್ರೆ ಏನು ಮಕ್ಕಳೇ? ಧ್ಯಾನ, ಯೋಗವನ್ನ ಮಾಡ್ತಾ ಇದ್ರು. ಅವರ ದಿನನಿತ್ಯದ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿ ಫಿಸಿಕಲ್ ವರ್ಕ್, ಹ್ಯಾಂಡಿ ವರ್ಕ್ ಇವುಗಳನ್ನು ಕೂಡ ಅವರು ಮಾಡ್ತಾ ಇದ್ರು. ಆಟ ಪಾಠಗಳ ಜೊತೆಗೆ ಜೀವನ ಕಲೆ, ಜೀವನ ಮೌಲ್ಯಗಳನ್ನ ಸಿದ್ಧಿಸಿಕೊಳ್ತಾ ಇದ್ರು ಶಾಂತಿನಿಕೇತನದಲ್ಲಿ ಇರುವಂತಹ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಈಸ್ ಹೌ their daily routine included all the things like meditation, yoga, studies and physical work. Okay, thank you.